ಎರೆಹುಳುಗಳೆಲ್ಲ ನಾಗರಹಾವುಗಳಾಗಲಿ ಪ್ರಯತ್ನ ಮಾಡ್ತಾ ಆ ರೀತಿ ಪ್ರಯತ್ನ ಮಾಡಬಾರ್ದು ಅಂತ. ಯಾರೇ ನಾಗರಹಾವ ಎರೆಹುಳ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ. ನಿನಗೂ ನೀನು ಮಾತಾಡಿದ ಕೃತಿಗೂ ನಿನ್ನ ನಾಲಿಗೆಗೂ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ. ಇದು ಹೊಸ ಕುಡಲ ಸಂಗಮವರ ವಾಣಿ, ನಂದು ಬಸವವಾಣಿ. ಸರ್ ಈಗ ಹೈಕಮಾಂಡ್ 7ನೇ ತಾರೀಕು ಏನಾದ್ರು ಕೋರ್ ಕಮಿಟಿ ಮಾಡ್ತಾರೆ, ಅಲ್ಲಿ ಹೊಂದಾಣಿಕೆ ಮಾಡಿಸ್ತಾರೆ ಹೇಗೆ ನೋಡ್ರಿ, ನಾವು ಹೋರಾಟ ಮಾಡಕತ್ತಿದ್ವಿ ಅದಕ್ಕೆ ವಕಫ್ ಅನ್ನುವಂಥದ್ದು ಭಾಳ ದೊಡ್ಡ. ನೋಡ್ರಿ, ನಿನ್ನೆ ಬೆಂಗಳೂರಿನಲ್ಲಿ ಭಾರತೀಯ ನಗರದಲ್ಲಿ ಮುಸ್ಲಿಮರು ಒಂದು ಸಭೆ ಮಾಡ್ಯಾರ. ಒಬ್ಬ ಮುಸ್ಲಿಂ ಮತಾಂಧ ಮೌಲ್ವಿ ಹೇಳ್ತಾನೆ, ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ, ನೀವು ಪಾರ್ಲಿಮೆಂಟ್ನಾಗ ಕೂತಿದ್ರೆ ನಾವು ರೋಡ್ ಮ್ಯಾಗ ಇರ್ತೀವಿ, ತುಮ್ ಪಾರ್ಲಿಮೆಂಟ್ बैठो तो हम सड़क पर रहता है. ಅಂದ್ರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಧಮಕಿ ಮಾಡ್ತಾರೆ, ಅವ್ನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ. ಇಂಥ ಗಂಭೀರ ವಿಷಯವನ್ನು ನಾವು ತೊಗೊಂಡಿದ್ದೀವಿ. ಇದಕ್ಕೆ ಎಲ್ಲರದು ನಮ್ಮ ಬೆಂಬಲ ಇದೆ. ಸಾವಿರಾರು ಜನ ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ಬೀದರ್ನಲ್ಲಿ ಒಂದು ಚಟ್ನಳ್ಳಿ ಊರಿಗೆ ಹೋಗಿದ್ದೀವಿ. ಸುಮಾರು ಒಂದು 15-20 ಕಾರ್ಯಕರ್ತನ ಕಳಿಸಿದ್ರಲ್ಲಿ ಒಬ್ಬರು ನಮಗೆ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಆ ಊರಿನಾಗ ಪ್ರವೇಶ ಮಾಡಿಸ್ಬಾರ್ದಂತ. ಅಲ್ಲಿ ಊರಿನ ಜನ ಹೊರಗೆ ಬಂದು ಸುಮಾರು 300 ಕಿಲೋಮೀಟ್ರ್ ದೂರ ಇರೋ ಯತ್ನಾಳ್ರ ಅವ್ರ ಟೀಮು ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದದ. ನೀವು ಒಂದೇ ಏನಾರು ಗದ್ದಲ ಮಾಡಿದ್ರೆ ನಿಮ್ಮ ಸರಿಯಾಗಿ ತಕ್ಕ ಶಾಸ್ತಿ ಮಾಡಿದ್ರೆ ಓಡೋದ್ರು. ನಮಗೆಲ್ಲೂ ಅಪಮಾನ ಆಗಿಲ್ಲ, ನಮಗೆಲ್ಲೂ ಅಸಹ್ಯ ಆಗಿಲ್ಲ, ಎಲ್ಲಿಯೂ ಅಪಸ್ವರ ತೆಗೆದಿಲ್ಲ. ಇಷ್ಟು ಮಾತು ಹೇಳ್ತೀನಿ. ವ್ಯಾಪಕವಾದಂಥ ಬೆಂಬಲ 4 ಜಿಲ್ಲೆಯಲ್ಲಿ ನಮ್ಗೆ ಸಿಕ್ಕಿದೆ. ನಿನ್ನೆ ರಾಯಚೂರದಲ್ಲಿ ಸಾವಿರಾರು ಜನ ಸೇರಿದ್ದೀವಿ. ಅಲ್ಲಿಯೂ ಸುಮಾರು 20,000 ಎಕರೆ ಜಮೀನು ವಕಫ್ ಮಾಡ್ತಾ ಇದ್ದಾರೆ. ರೈಲ್ವೆ ಏನು ಲೈನ್, ಹೊಸ ರೈಲ್ವೆ ಮಾರ್ಗಕ್ಕೆ ಏನು ಲ್ಯಾಂಡ್ ಎಕ್ವಿಸಿಷನ್ ಭಾರತೀಯ ರೈಲ್ವೆದವ್ರು ಮಾಡ್ಯಾರ. ಆ ರೈತರ ಹೊಲಕ್ಕೇನು ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೆದವರು ಚೆಕ್ ಬರೆದಿಟ್ಟಾರ. ಈ ವಕಫದವ್ರು ಇದು ನಮ್ಮ ಆಸ್ತಿ, ಅವ್ರಿಗೆ ಚೆಕ್ ಕೊಡಬೇಡ್ರಿ, ನಮಗೆ ಕೊಡ್ರಿ ಅಂತೇಳಿ ಬರ್ದಾರ. ಸುಮಾರು 120 ಎಕರೆ ಬಡವ್ರು ಅದಾರ. ಅದ್ರಾಗ ಅರ್ಧ ಮುಸಲ್ಮಾನ್ರೇ ಅದಾರ. ಹಿಂದೂಗಳು ಅಷ್ಟೇ ಅಲ್ಲ, ಮುಸಲ್ಮಾನ್ರದ್ದು ಜಮೀನು ಹೋಗ್ಯಾವು. ಮುಸಲ್ಮಾನರು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು 8-10 ಜನ ಮುಸ್ಲಿಮರು ನಮಗೆ ಮನೆ ಕೊಟ್ಟಾರ. ಯಾವ ಚಟ್ನಳ್ಳಿ ಹೇಳಿದಾಳೆ ಬೀದರ್ನಲ್ಲಿ, ಅಲ್ಲಿಯೂ ಸುಮಾರು 960 ಎಕರೆ ಹೋಗ್ಯದ. ಅದ್ರಾಗ ಸುಮಾರು ಒಂದು 250 ಎಕರೆ ಮುಸ್ಲಿಮ್ರದ್ದು ಹೋಗ್ಯದ. ಅವರು ಈ ವಕಫ್ ವಿರೋಧ ಮಾಡ್ಲಕತ್ತಾರ. ನಾವು ಹೋರಾಟ ಮಾಡ್ಲಕತ್ತಿದ್ದು ಜನರ ಸಲುವಾಗಿ, ರೈತರ ಸಲುವಾಗಿ, ಮಠ ಮಂದಿರಗಳ ಸಲುವಾಗಿ. ನಾವು ಯಾವುದೇ BJP ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ, ಯಡಿಯೂರಪ್ಪನವ್ರು ಮಾಡಿದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಮತ್ತು ನನ್ನ ಬಗ್ಗೆ ಹೇಳ್ಯಾರ, ಕಾಂಗ್ರೆಸ್ಸಿನ ಇನ್ನಾತನ ಸಿದ್ದರಾಮಯ್ಯನ ಮೋತಿ ನೋಡಿಲ್ಲ. ವಿಧಾನಸಭೆಯಲ್ಲಿ ಏನು ಮೋತಿ ನೋಡ್ತೀನಿ ಅಟ್ಟೆ. ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿಟ್ಟಿಲ್ಲ, DK ಶಿವಕುಮಾರ್ ಮನೆಗೆ ಎಂದೂ ಕಾಲಿಟ್ಟಿಲ್ಲ. ನನ್ನ ಪರವಾಗಿ ಏನಾರೇ ಮಾಡ್ರಿ ಅಂತೇಳಿ ಎಂದೂ ಹೋಗಿ ಅಂಗಲಾಚಿಲ್ಲ. ನಾನು ಇವ್ರು ಏನಾರು ನನ್ನ ಬಗ್ಗೆ ಮಾತಾಡ್ಲಕತ್ತಾರಲ್ಲ, ಇವ್ರ ಬಳಿ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಕೊಂಡ್ರದು ಒಳ್ಳೇದು. ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಆಗ್ತಾರೆ DK ಶಿವಕುಮಾರ್ಗೆ, ಸಿದ್ದರಾಮಯ್ಯ. ಇವ್ರ ಹಗರಣಗಳು, ಈ ಪ್ರಕರಣಗಳನ್ನ ಅವ್ರು ಬ್ಲ್ಯಾಕ್ ಮೇಲ್ ಮಾಡಕತ್ತಾರೆ. ನನಗೂ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರ್ತಾರೆ. ಈ 39 ಕೇಸ್ ಹಾಕ್ಯಾರ ನನ್ನ ಮೇಲೆ. ಎಲ್ಲ ಹೈಕೋರ್ಟು ನ್ಯಾಯಾಲಯದಲ್ಲಿ ನನ್ನ ನ್ಯಾಯ ಸಿಗ್ಲಾಕತ್ತದೆ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಯಾರೇ ಮಾತಾಡಲಿ, ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ. ಸದಾನಂದ ಗೌಡ ಬಗ್ಗೆನೂ ಮಾತಾಡಿಲ್ಲ, ಉಳ್ಕಿದ ಫಾಲ್ತು ಆ ಮನುಷ್ಯರ ಬಗ್ಗೆನೂ ಮಾತಾಡಿಲ್ಲ, BC ಪಾಟೀಲ್ ಬಗ್ಗೆ ಮಾತಾಡಿಲ್ಲ. ಸುಮ್ಮನೆ ಅವರೇ ಮಾತಾಡಕತ್ತಾರೆ. ನಾವು ವಕಫ್ ಬಿಟ್ಟರೆ ನಾವು ಏನೂ ಮಾತಾಡಲ್ಲ. ಸದಾನಂದ ಗೌಡ ಹೇಳ್ತಾರೆ, ಕಾಂಗ್ರೆಸ್ ಅಲ್ಲಿ ಆಂತರಿಕ ಭಿನ್ನಮತಗಳು ಇದಾವೆ, ಅದರ ಒಪ್ಪನ ಯಾರು ಮಾತಾಡೋದಿಲ್ಲ. ಇಲ್ಲಿರೋದು ಜನ ಕೂಡ ಮಾತಾಡುವಂಗಾಗೈತಿ ಇವತ್ತು. ಜನ ಏನಂತ ಮಾತಾಡ್ತಾರೆ ಅವ್ರಿಗೆ ಗುರ್ತೈತೇನ್ರಿ? ಜನ ಪ್ರಧಾನಮಂತ್ರಿಗಳು ಹೇಳ್ಯಾರಲ್ಲ, ವಂಶವಾದ ಭ್ರಷ್ಟಾಚಾರ ನಮ್ಮ ಪಕ್ಷದಾಗ ನಡೀದಿಲ್ಲ ಅಂತಾರೆ. ಅದನ್ನು ತೊಲಗಿಸ್ತಾರ. ಎಲ್ಲಿ ಭಯ ಬಂದೈತೆ ಅವ್ರಿಗೆ. ಪಾಪ ವಂಶವಾದ ನಾವು ವಿರೋಧದೀವಿ, ವಂಶವಾದ ಒಪ್ಪೋದಿಲ್ಲ. ಅಪ್ಪನ ಜಾಗಕ್ಕೆ ಮಗನ ಕೊಡು. ನಾವು ಭಾಳ ದುಡ್ದೀವಿ ಅಂದ್ರೆ ನೀವು ಆ ರಾಗಡೆ ಅನುಭವಿಸಿರಿ. 4 ಸಲ ಮುಖ್ಯಮಂತ್ರಿ ಆಗಿರಲ್ಲ, ಪಕ್ಷನೂ ನಿಮ್ಗೆ ಕೊಟ್ಟದ. ನಿಮ್ಮ ಒಬ್ಬ ಮಗ MP ಮಾಡ್ಯಾರ, ನಿಮ್ಮ ಮಗ ಒಬ್ಬನ ರಾಜ್ಯಾಧ್ಯಕ್ಷ ಮಾಡಿ MLA ಮಾಡ್ಯಾರ ಪಕ್ಷ. ಇನ್ನೂ ನಾವು ದುಡ್ದೀವಿ. ನಾವು ಸೈಕಲ್ ಮ್ಯಾಗ ಸೈಕಲ್ ಮ್ಯಾಗ ಅಡ್ಡಾಡೀವಿ. ನಾವೇನು ಅವಾಗೇನು ಮರ್ಸಿಡೀಸ್ ಗಾಡಿಯಾಗ ಅಡ್ಡಾಡ್ತಿದ್ವಿ ನಾವು. ಸರ್, ಅವ್ರ ಬೇಡಿಕೆ ಏನು ಸರ್? ಈಗ ನೀವು ಒಂದು ಪ್ರವಾಸ ಮಾಡ್ತಾ ಇದ್ದೀರಾ ಬೇರೆ ಜಿಲ್ಲೆಗಳಲ್ಲಿ, ಅಲ್ಲಿ ಅಧಿಕೃತವಾಗಿ ಪಕ್ಷದಿಂದ ಯಾವ ರೀತಿ ಪ್ರವಾಸ ಮಾಡೋದು ಮುಜುಗರ ಆಗುತ್ತೆ ಅನ್ನೋದು ಅವ್ರದ್ದು ಬೇಡಿಕೆ. ನೋಡ್ರಿ, ಅವ್ರು ಯಾಕೆ ಹೋರಾಟ ಮಾಡಲಿಲ್ಲ?
ಅವ್ರು ಮಾಡಿದ್ರೆ ಈ ಪ್ರಶ್ನೆ ಬರ್ತಿದ್ದಿಲ್ಲ, ನಮ್ಮ ಹೆಸರೇ ಹಾಕಲಿಲ್ಲಲ್ಲ. ಮೊದಲು ನೀವು ಒಂದು ಸ್ಟಾರ್ ಕ್ಯಾಂಪಿನರ್ನಾಗೂ ನನಗೆ ಹಾಕಲಿಲ್ಲ ಉಪಚುನಾವಣೆ ಒಳಗೆ. ಸೋಮ ಬೊಮ್ಮಾಯಿ ಅವರು ನಮ್ಮದು ಒಳ್ಳೆಯ ಸಂಬಂಧ ಇತ್ತು, ನಾನು ಕರ್ತವ್ಯ ಮಾಡಿದ್ದೀನಿ. ಇವತ್ತು ಶಿಗ್ಗಾಂವಿಯಲ್ಲಿ 100 ಕೋಟಿ ರೂಪಾಯಿ ಮ್ಯಾಗ ಖರ್ಚು ಮಾಡ್ಯಾರ ಕಾಂಗ್ರೆಸ್ನವ್ರು, 100 ಕೋಟಿಗಿಂತ ಹೆಚ್ಚು ಮಾಡ್ಯಾರ. ಅಲ್ಲಿ ಹೇಳ್ತಾರೆ ಜನ, ಲಿಂಗಾಯತರಿಗೆ 5,000 ರೂಪಾಯಿ ಒಂದು ಹೋಟಿ ಕೊಟ್ಟಾರ ಅಂತ ಹೇಳ್ತಾರೆ ಜನ ಹೇಳೋದು. ಕುರುಬರು ಮತ್ತು ನಮ್ಮ ವಾಲ್ಮೀಕಿ ಜನಾಂಗದವ್ರು 3,000 ಕೊಟ್ಟಾರಂತ. ಮುಸಲ್ಮಾನರು ಅವರೇ ಜಾತಿ ನಿತ್ಯಾನ ಅಂತೇಳಿ ಅವನಿಗೆ 2,000 ಕೊಟ್ಟಾರ್ತ ಅವ್ರ ಜಾತಿಗೆ. ಹಿಂಗೆ ಓಟ್ ಹಂಚಿ ರೊಕ್ಕ ಹಂಚಿ ಅವರು ಆರಿಸಿ ಬಂದಿರ್ಬೋದು. ನಾನು ಬರೀ ಚಿಗ್ಗಾಂವ್ ಒಂದೇ ಉದಾಹರಣೆ ಹೇಳ್ತೀನಿ. ಆದರೆ ಬೊಮ್ಮಾಯಿಯವರಲ್ಲಿ ಮಾಡಿದ ಕೆಲಸ ನಾನು ಸ್ವತಃ 3 ದಿವಸ ನೋಡೀನಿ. ಬಹುಶಃ ದುರ್ದೈವ ಬೊಮ್ಮಾಯಿಯವ್ರನ್ನ ಸೋಲಿಸಬಾರ್ದು ಜನ. ಎಲ್ಲ ಹೊಲಗಳಿಗೆ ಕೆರೆ ತುಂಬ್ಯಾರ, ಎಲ್ಲ ಊರಿಗೆ ರೋಡ್ ಮಾಡ್ಯಾರ, ಸುಮಾರು 13,000 ಮನೆ ಮಾಡ್ಯಾರ. ದುರ್ದೈವ ಜನ ಮತದಾರರು ಒಮ್ಮೊಮ್ಮೆ ಏನೇನೋ ತಪ್ಪು ನಿರ್ಣಯ ತಗೋತಾರೆ. ಆದ್ರೆ ಈಗ 3 ಉಪಚುನಾವಣೆ ನಾವು ಗೆದ್ದೀವಿ ಅಂತ ಹೇಳಿ ಮುಂದೆ ಕಾಂಗ್ರೆಸ್ ಬರ್ತೈತೆ ಅನ್ನೋಂಥ ಮೂರ್ಖರೇ ಯಾರೂ ಅಲ್ಲ. ಹೆಂಗೆ ಮಹಾರಾಷ್ಟ್ರದ ಕಿತ್ಕೊಂಡು ಹೋಗೈತಲ್ಲ, ಈಗೆಲ್ಲ ಪಾರ್ಟಿಗಳು ಕೂಡಿ ಕರ್ನಾಟಕದವನು ಹೀನಾಯವಾಗಿ ಮುಂದಿನ ವಿಧಾನಸಭೆದಾಗ ಕಾಂಗ್ರೆಸ್ ಸೋಲ್ತದೆ. ಸರ್, ಇನ್ನೊಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ ಸರ್, ಬರಲಿ.